ಹಲೋ ಎವ್ರಿವನ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಈ ವ್ಲಾಗಲ್ಲಿ ನೀವು ಕಂಪ್ಲೀಟಾಗಿ ನಮ್ಮ ಮನೆಯಲ್ಲಿ ಗೌರಿ ಹಬ್ಬನ ಹೇಗೆ ಸೆಲೆಬ್ರೇಟ್ ಮಾಡಿದ್ವಿ ಅಂತ ಈ ವ್ಲಾಗಲ್ಲಿ ನೋಡ್ಬೋದು. ಆ್ಯಂಡ್ ಈ ವ್ಲಾಗು ಗೌರಿ ಹಬ್ಬದ ಮಾತ್ರ ಆಗಿರುತ್ತೆ. ಗಣೇಶ ಹಬ್ಬದ್ದು ನಾನು ನೆಕ್ಸ್ಟ್ ವ್ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ. ನೀವು ಎಲ್ಲರೂ ನಿಮ್ಮ ಮನೆಗಳಲ್ಲಿ ತುಂಬಾ ಚೆನ್ನಾಗಿ ಹಬ್ಬನ ಆಚರಿಸಿದ್ದೀರಾ ಅಂತ ಭಾವಿಸ್ತಾ ನಾನು ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಎಲ್ಲರಿಗೂ ತಡವಾಗಿ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಆ್ಯಂಡ್ ನಿಮ್ಮ ಮನೇಲೆಲ್ಲ ಹೇಗೆ ಆಚರಿಸಿದ್ರಿ ಅಂತಾನು ನನಗೆ ಕಮೆಂಟ್ಸಲ್ಲಿ ಬರುತ್ತೆ ತಿಳಿಸಿ. ನೀವು ಕ್ಲಿಪ್ಪಿಂಗ್ಸಲ್ಲಿ ನೋಡಿದಾಗ್ಲೇ ನಾನು ನೈಟೇ ರಂಗೋಲಿ ಕೆಲಸ ಎಲ್ಲ ಮುಗಿಸಿದ್ದೆ ಮೇನ್ ಡೋರ್ ಹತ್ರ. ಆ್ಯಂಡ್ ಬೆಳಿಗ್ಗೆ ಎದ್ದ ತಕ್ಷಣ ಅಡುಗೆ ಎಲ್ಲ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಪ್ರತಿ ಹಬ್ಬಕ್ಕೂ ಸ್ಟವ್ ಪೂಜೆ ಮಾಡಿರ್ತಾರೆ ಅಮ್ಮ. ಆ್ಯಂಡ್ ನಾನು ಇಲ್ಲಿ ದೇವ್ರ ಮನೆ ಕೆಲಸ ಎಲ್ಲನೂ ಮುಗಿಸಿದ್ದೆ. ಮೇಯ್ನ್ ಇದು ಕಲಶಕ್ಕೆ ವೀಳ್ಯದೆಲೆ ಇಟ್ಟು ಕಲಶ ಪ್ರತಿಷ್ಠಾಪನೆ ಮಾತ್ರ ಮಾಡಬೇಕಾಗಿತ್ತು ಅಷ್ಟೇ. ಅದು ಆ್ಯಸ್ ಯೂಶುವಲ್ ಎಲ್ಲ ಹಬ್ಬಕ್ಕೂ ಹಬ್ಬದ ದಿನವೇ ಮಾಡ್ಕೋತೀನಿ. ಕ್ಲೀನಿಂಗು ಮಾಪಿಂಗು ಎಲ್ಲ ಪ್ರೀವಿಯಸ್ ಡೇನೇ ಮುಗಿಸಿದ್ರಿಂದ ಬೆಳಗ್ಗೆ ಎದ್ದ ತಕ್ಷಣ ಜಸ್ಟ್ ಮನೆಯನ್ನೆಲ್ಲ ಒಂದ್ಸರಿ ಕಸ ಗುಡಿಸಿ ಸ್ನಾನ ಮಾಡಿಕೊಂಡು ನಾನು ಇಲ್ಲಿ ದೇವ್ರ ಮನೆಗೆ ಪೂಜೆಗೆ ಎಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ದೇವ್ರ ಮನೆಗೆ ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ. ಆ್ಯಂಡ್ ಅಮ್ಮ ಪ್ರತಿ ಹಬ್ಬಕ್ಕೂ ಅಡುಗೆ ಮನೆ ಇನ್ಚಾರ್ಜ್ ತಗೋತಾರೆ. ನಾನು ಹೆಲ್ಪ್ ಮಾಡ್ತೀನಿ, ಏನಾದರೂ ಅಮ್ಮ ಕರೆದ್ರೆ ಮಾತ್ರ ಹೋಗಿ ಹೆಲ್ಪ್ ಮಾಡ್ತೀನಿ ಅಷ್ಟೇ. ನಾನು ಕಂಪ್ಲೀಟಾಗಿ ದೇವ್ರ ಮನೆ ಇನ್ಚಾರ್ಜು, ಬಂದವ್ರನ್ನ ನೋಡಿ ಕಳಿಸೋದು ಈ ಥರ ನಂದು ಆಗಿರುತ್ತೆ. ಸೊ ಯೂಶಲಿ ಅಮ್ಮ ಅಡುಗೆ ಮಾಡ್ಕೋತಾರೆ, ಇನ್ನು ಮಿಕ್ಕಿರೋದನ್ನೆಲ್ಲ ನಾನು ನೋಡ್ಕೋತೀನಿ. ಆ ರೀತಿ ಒಬ್ಬರೊಂದು ಮಾಡ್ಕೊಳೋದ್ರಿಂದ ಸೊ ಆನ್ ಟೈಮ್ ಎಲ್ಲ ಆಗುತ್ತೆ ಅಂತ. ಪೂಜೆಗೆ ಬೇಕಾಗಿದ್ದ ಹೂವನ್ನೆಲ್ಲ ಅಮ್ಮ ಒಲೆಯೋ ಹೂವನ್ನೆಲ್ಲ ಹೊಲಿದು ಕಟ್ಟೋ ಹೂವು, ಮಲ್ಲಿಗೆ, ಕನಕಾಂಬರ ಎಲ್ಲ ಕಟ್ಟೋದನ್ನು ಎಲ್ಲ ಹೂವದ ಕೆಲಸ ಎಲ್ಲ ಹಿಂದಿನ ದಿನವೇ ಅಮ್ಮ ನನಗೆ ಕಂಪ್ಲೀಟಾಗಿ ಮಾಡಿಕೊಟ್ಟಿದ್ರು. ನಾನು ಮನೆ ಕ್ಲೀನಿಂಗ್ ಮಾಡಿಕೊಂಡೆ. ಆ್ಯಂಡ್ ಅಮ್ಮ ಈ ಹೂವದ ಕೆಲಸ ಎಲ್ಲ ಕಂಪ್ಲೀಟಾಗಿ ಮುಗಿಸ್ಕೊಟ್ಟಿದ್ರು. ಪೂಜೆಗೆ ಬೇಕಾಗಿರೋ ನೀವೀಗ ಏನು ಕ್ಲಿಪ್ಪಿಂಗ್ಸಲ್ಲಿ ನೋಡ್ತಾ ಇದ್ದೀರಾ, ಮಲ್ಲಿಗೆ ಹೂವು, ಶಾಮಂತಿಗೆ, ಕನಕಾಂಬರ, ಇದೆಲ್ಲ ಅಮ್ಮನೇ ಕಂಪ್ಲೀಟಾಗಿ ಹೂ ಕೆಲಸ ಮಾಡಿಕೊಟ್ಟಿರೋದು. ಅದೆಲ್ಲ ಅಮ್ಮ ಪ್ರೀವಿಯಸ್ ಡೇ ಮಾಡಿದ್ರಿಂದ ಇವತ್ತಿಗೆ ಸ್ವಲ್ಪ ಹೆಲ್ಪ್ ಆಯಿತು ಅಂತಲೇ ಹೇಳ್ಬೋದು ನಮಗೆ. ಆ್ಯಂಡ್ ಗೈಸ್, ಇನ್ನೊಂದು ವಿಷಯ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಲೇಬೇಕು. ನಾನು ಹಾಕ್ತಾ ಇರೋ ಹಬ್ಬದ ವ್ಲಾಗುಗಳಿಗೆ ನಿಮ್ಮೆಲ್ಲರ ಕಡೆಯಿಂದ ತುಂಬಾ ರೆಸ್ಪಾನ್ಸ್ ಸಿಗ್ತಾ ಇದೆ. ನನಗೆ ತುಂಬಾ ಖುಷಿ ಆಗ್ತಾ ಇದೆ. ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಅಥವಾ ಹೊಸದಾಗಿ ನನ್ನ ವ್ಲಾಗ್ನ ಇದೇ ಫಸ್ಟ್ ವ್ಲಾಗ್ನ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಯಾಕಂದರೆ ಸಬ್ಸ್ಕ್ರೈಬರ್ ಕೌಂಟು ಒಂದು ರೀತಿ ನಮಗೆ ಹೊಸ ವಿಡಿಯೋಗಳನ್ನ ಮಾಡೋದಕ್ಕೆ ಅಥವಾ ನಾವು ಮಾಡೋ ಕೆಲಸಗಳನ್ನೆಲ್ಲ ರೆಕಾರ್ಡ್ ಮಾಡಿ ನಿಮ್ಮ ಮುಂದೆ ತರೋದಕ್ಕೆ ಅದು ಒಂದು ರೀತಿ ನಮಗೆ ಪ್ರೋತ್ಸಾಹ ಅಂತಲೇ ಹೇಳ್ಬೋದು ನಿಮ್ಮೆಲ್ಲರ ಕಡೆಯಿಂದ. ಆ್ಯಂಡ್ ನಾನು ಲಾಂಗ್ ವೀಡಿಯೋಸ್ ಎಲ್ಲ ಏನು ಕವರ್ ಮಾಡೋದಕ್ಕೂ ಹೋಗೋದಿಲ್ಲ, ಮೇಯ್ನ್ ಅಷ್ಟೇ ಮಾಡ್ತಾ ಇದ್ದೀನಿ. ಬಿಕಾಸ್ ನಿಮ್ಮನ್ನೂ ನಾವು ಬೋರ್ ಮಾಡಿಸ್ಬಾರ್ದು ವೀಡಿಯೋಸಲ್ಲಿ ಅನ್ನೋ ಒಂದು ಇಂಟೆನ್ಷನಿಂದ ಏನೇನು ಮೈನ್ ಕೆಲಸಗಳು ಮಾಡ್ಕೋತೀವಿ ಹಬ್ಬಗಳಲ್ಲಿ ಅದನ್ನಷ್ಟೇ ನಾನು ಶೇರ್ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ನಿಮ್ಮನ್ನು ಬೋರ್ ಮಾಡಿಸೋದಕ್ಕೆ ನನಗೆ ಇಷ್ಟ ಇಲ್ಲ ಲಾಂಗ್ ವೀಡಿಯೋಸ್ ಎಲ್ಲ ಪೋಸ್ಟ್ ಮಾಡಿ. ಸೊ ಆದ್ದರಿಂದ ನಮ್ಮ ಮನೆ ಸಂಪ್ರದಾಯದ ಪ್ರಕಾರ ಮಣ್ಣಿನ ಗೌರಮ್ಮನ ತಂದು ಪೂಜೆ ಮಾಡಿ ವಿಸರ್ಜನೆ ಮಾಡೋ ಪದ್ಧತಿ ಇಲ್ಲ. ಸೊ ಹಾಗಾಗಿ ಫೋಟೋ ಏನಿರುತ್ತೆ ಗೌರಮ್ಮನ ಫೋಟೋ ಮತ್ತು ಬೆಳ್ಳಿದ್ದು ಗೌರಮ್ಮನ ವಿಗ್ರಹ, ಸೊ ಅದನ್ನೇ ಇಟ್ಟು ಪೂಜೆ ಮಾಡ್ತೀವಿ. ಆ್ಯಂಡ್ ಬಾಗಿನ ಕೊಡೋ ಸಂಪ್ರದಾಯ ಸಹ ಇಲ್ಲ. ಆ್ಯಕ್ಚುಲಿ ಬಾಗಿನ ಕೊಡೋ ಸಂಪ್ರದಾಯ ಕೆಲವರು ಮನೆತನಕ್ಕೇ ಆಗಿ ಬಂದಿರೋದು, ನಮ್ಮ ಮನೆಗೆ ಅದಿಲ್ಲ. ಜಸ್ಟ್ ಪೂಜೆ ಎಲ್ಲ ಮಾಡಿ ಒಂದು ಸ್ವಲ್ಪ ಜನಕ್ಕೆ ಮುತ್ತೈದೆಯರನ್ನ ಕರೆದು ಅರ್ಶಿನ ಕುಂಕುಮ ಕೊಟ್ಟು ಕಳಿಸೋದು ಅಷ್ಟೇನೆ. ಬಾಗಿನ ಮಾಡೋದು ನಮ್ಮ ಮನೆಗಳಲ್ಲಿ ಏನಾದರೂ ಮದುವೆ ಆದರೆ ಮಾತ್ರ. ಸೊ ಮದುವೆಯಲ್ಲಿ ಮಾತ್ರನೇ ಬಾಗಿನ ಕೊಡೋದು, ಬೇರೆ ಇನ್ಯಾವ ಟೈಮಲ್ಲೂ ಕೊಡೋದಿಲ್ಲ. ಬೆಳ್ಳಿ ವಿಗ್ರಹದ ಜೊತೆಗೆ ಅರ್ಶಿನದಲ್ಲಿ ಗೌರಿನ ಮಾಡಿ ಅದನ್ನು ವಿಸರ್ಜನೆ ಮಾಡ್ತೀವಿ. ಅದೂ ಸಹ ಶ್ರೇಷ್ಠ ಅಂತಲೇ ಹೇಳ್ತಾರೆ ತುಂಬ ಜನ, ಆಗ ಮಾಡ್ಕೋತೀವಿ. ಆ್ಯಂಡ್ ನಾನಿಲ್ಲಿ ದೇವರಿಗೆಲ್ಲ ಹೂವು ಮುಡಿಸಿದ್ದು ಇನ್ನೇನು ಆಗ್ತಾ ಬಂತು. ದೇವರಿಗೆಲ್ಲ ಹೂವು ಮುಡಿಸಿ ಪೂಜೆಗೆಲ್ಲ ರೆಡಿ ಮಾಡಿಟ್ಟು ನಾನು ಅಡುಗೆ ಮನೆ ಸೈಡ್ ಹೋದೆ. ಏನೇನಾಗಿದೆ ನೈವೇದ್ಯಕ್ಕೆ, ಅಂದರೆ ಈ ಪೂಜೆಗೆ ನೈವೇದ್ಯಕ್ಕೆಲ್ಲ ರೆಡಿ ಆಗಿರುತ್ತಾ ಅಂತ ನೋಡೋದಕ್ಕೆ ಅಡುಗೆ ಮನೆ ಸೈಡ್ ಒಂದು ರೌಂಡ್ ಹೋದೆ. ಆ ಕ್ಲಿಪ್ಪಿಂಗ್ಸ್ ನೋಡ್ತಾ ಇದ್ದೀರಾ. ನೈವೇದ್ಯಕ್ಕೆ ಅಂದ್ಬಿಟ್ಟು ಇಲ್ಲಿ ಹೋಳ್ಗೆಗೆ ಹೂರ್ಣನ ಗ್ರೈಂಡರ್ಗೆ ಹಾಕಿದ್ರು. ಆ್ಯಂಡ್ ಪಲ್ಯ ಮಾಡಿಟ್ಟಿದ್ರು, ಅದನ್ನು ಸಹ ನಾವು ಹೋಳಿಗೆ ಸುಡ್ತೀವಿ. ಆ್ಯಂಡ್ ಇಲ್ಲಿ ಚಿತ್ರಾನ್ನ ಗೊಜ್ಜು, ವೈಟ್ ರೈಸು, ಹೋಳಿಗೆ, ಸಾಂಬಾರು,
ಹಾಗೆ ಹುಳ್ಳಿಕಾಯಿ ಉಸ್ಲಿ ಇಷ್ಟೆಲ್ಲ ಒಗ್ಗರಣೆ ಮಾಡ್ತಾಯಿದ್ರು. ಸೊ ಇಷ್ಟೆಲ್ಲ ರೆಡಿ. ಅಡುಗೆ ಕೆಲಸ ಎಲ್ಲ ಆಲ್ಮೋಸ್ಟ್ 90% ಕಂಪ್ಲೀಟ್ ಆಗಿತ್ತು. ಏನಿದ್ರೂ ಅದು ಹೂರ್ಣನ ಗ್ರೈಂಡ್ರಿಂದ ತೆಗೆದು ಸುಡೋದೊಂದೇ ಬಾಕಿ ಇದ್ದಿದ್ದು, ಹೋಳಿಗೆ ತಟ್ಟಿ ಸುಡೋದೊಂದೇ ಬಾಕಿ ಇದ್ದಿದ್ದು. ನಾನು ಮತ್ತೆ ಇಲ್ಲಿ ದೇವ್ರ ಮನೆಗೆ ಬಂದು ದೀಪಕ್ಕೆಲ್ಲ ರೆಡಿ ಮಾಡಿಕೊಂಡು ದೀಪ ಹಚ್ಚಿ ಪೂಜೆ ಸ್ಟಾರ್ಟ್ ಮಾಡಿರೋಣ, ಅಮ್ಮ ತಂದುಕೊಡ್ತಾರೆ ಅಷ್ಟರಲ್ಲಿ ಹೋಳಿಗೆ ಸುಟ್ಟು ಅಂತ ಬಂದಿದ್ದೀನಿ. ಆ್ಯಂಡ್ ನಾನು ಪೂಜೆ ಮಾಡ್ತಾ ಇದ್ದಾಗಲೇ ಅಮ್ಮ ನೈವೇದ್ಯದ ಪ್ಲೇಟು ಸಹ ತಂದು ಕೊಟ್ಟರು. ನಾನಿಲ್ಲಿ ಈಗ ನೀವು ನೆಕ್ಸ್ಟ್ ಪೂಜೆ ಮಾಡಿರೋ ಕ್ಲಿಪ್ಪಿಂಗ್ಸ್ನ ಕಂಪ್ಲೀಟಾಗಿ ನೋಡ್ಬೋದು. ಹಬ್ಬ ಅಂದ್ರೇ ಹೀಗೆ ಅಲ್ವಾ, ಹೊಸ ಬಟ್ಟೆ ಹಾಕೋದು, ಒಳ್ಳೆ ಊಟ ತಿನ್ನೋದು, ದೇವ್ರ ಆಶೀರ್ವಾದ ತಗೊಳ್ಳೋದು, ಚೆನ್ನಾಗಿ ಪೂಜೆ ಮಾಡೋದು, ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋದು. ನಮ್ಮ ಇಂಡಿಯನ್ ಕಲ್ಚರ್ ನಿಜವಾಗ್ಲೂ ಎಷ್ಟು ಸೂಪರ್ ಅನಿಸುತ್ತೆ ಅಲ್ವಾ. ಅದರಲ್ಲೂ ಎಸ್ಪೆಷಲಿ ನಮ್ಮ ಸೌತ್ ಕರ್ನಾಟಕ ಈ ಸೈಡ್ ನಾವು ಸೆಲೆಬ್ರೇಟ್ ಮಾಡೋ ಅಂಥ ಆಚಾರ ವಿಚಾರ, ನಮ್ಮ ಟ್ರೆಡಿಷನು ನಿಜವಾಗ್ಲೂ ನಾವು ತುಂಬಾ ಅದೃಷ್ಟವಂತರು ಅಂತ ಅನಿಸುತ್ತೆ. ಎಸ್ಪೆಷಲಿ ಕರ್ನಾಟಕದಲ್ಲಿ ಹುಟ್ಟಿ ನಾವು ಈ ಸಂಪ್ರದಾಯನೆಲ್ಲ ಫಾಲೋ ಮಾಡೋದು. ನಾವೇನೇ PhD ಡಾಕ್ಟ್ರೇಟು ಎಷ್ಟೇ ಓದಿರ್ಬೋದು, ಏನೇ ಹೈಯರ್ ಪೊಸಿಷನಲ್ಲಿರ್ಬೋದು, ನಮ್ಮ ಟ್ರೆಡಿಷನಲ್ಲಿ ನಮ್ಮ ಫುಡ್ಸಲ್ಲಾಗಿರ್ಬೋದು, ನಮ್ಮ ಟ್ರೆಡಿಷನಲ್ ಆಗಿರ್ಬೋದು ಸಿಗೋ ಅಂಥ ಒಂದು ಸ್ಯಾಟಿಸ್ಫ್ಯಾಕ್ಷನ್ನು ಬೇರೆ ಏನರಲ್ಲೂ ಸಿಗೋದಿಲ್ಲ ಅಂತ ನನಗೆ ಪರ್ಸ್ನಲಿ ಅನಿಸುತ್ತೆ ಪ್ರತಿ ಸರಿನೂ. ಸೊ ಹಾಗಾಗಿ ನಾನು ಒಂದು ಪ್ರೊಸೀಜರ್ನು ಒಂದು ಟ್ರೆಡಿಷನನ್ನು ಮಿಸ್ ಮಾಡ್ಕೊಳ್ಳೋದಕ್ಕೆ ಇಷ್ಟನೇ ಪಡೋದಿಲ್ಲ. ನನಗಂತೂ ಹಬ್ಬಗಳು, ನಮ್ಮ ಆಚಾರ ವಿಚಾರಗಳು ಇದನ್ನೆಲ್ಲ ಫಾಲೋ ಮಾಡಬೇಕು ಅಂದರೆ ತುಂಬಾ ಇಷ್ಟ. ಆ್ಯಂಡ್ ನಾವು ಫಾಲೋ ಮಾಡೋದು ಮಾತ್ರ ಅಲ್ಲ, ಅದು ನಮ್ಮ ನೆಕ್ಸ್ಟ್ ಜನ್ರೇಷನ್ಗೆ ಟ್ರಾನ್ಸ್ಫರ್ ಮಾಡೋದು ಸಹ ನಮ್ಮ ಕರ್ತವ್ಯ ಅಂತ ನನ್ನ ಅನಿಸಿಕೆ. ಆ್ಯಂಡ್ ಪ್ರತಿಯೊಂದು ಆಚರಣೆ ಹಿಂದೆನೂ ಒಂದು ಸೈನ್ಸು ಅಥವಾ ಒಂದು ರೀಸನ್ನು ಖಂಡಿತ ಇರುತ್ತೆ. ಈಗ ನಾವು ಹಬ್ಬದ ಟೈಮಲ್ಲಿ ಮನೆಗೆ ಬೇರೆಯವ್ರನ್ನೆಲ್ಲ ಇನ್ವೈಟ್ ಮಾಡೋದು, ಸೊ ಅದೆಲ್ಲ ಏನಪ್ಪ ಅಂತಂದರೆ ಅದೊಂದು ಫ್ಯಾಮಿಲಿ ಕನೆಕ್ಷನ್ನು, ಫ್ರೆಂಡ್ಸ್ ಕನೆಕ್ಷನ್ನು ಎಲ್ಲ ತಪ್ಪೋಗಬಾರ್ದು ಅನ್ನೋ ಒಂದು ಇಂಟೆನ್ಷನ್ ಇರುತ್ತೆ. ಬಾಗಿನ ಕೊಡೋದ್ರಿಂದ ನಾವು ಒಂದು 5 ಥರ ಹಣ್ಣು, 5 ಥರ ತರಕಾರಿ, ಬೇಳೆ ಎಲ್ಲ ಇಟ್ಟು ಕೊಡ್ತಾರಲ್ವ, 5 ಟೈಪ್ಸ್. ಅದೆಲ್ಲ ಏನಪ್ಪ ಅಂತಂದರೆ ಒಂದು ಮನೆಯ ಅಟ್ಲೀಸ್ಟ್ ಒಂದು ದಿನದ ಹಸಿವನ್ನ ನೀಗಿಸ್ಬೇಕು ಅನ್ನೋ ಕಾನ್ಸೆಪ್ಟ್ ಬಾಗಿನ. ಸೊ ಈ ರೀತಿ ಪ್ರತಿಯೊಂದರಿಂದನೂ ಸೈನ್ಸ್ ಇರುತ್ತೆ. ಪೂಜೆ ಆಗೋವರೆಗೂ ಗೌರಿ ಹಬ್ಬದ ದಿನ ಏನೂ ತಿಂದಿರಲಿಲ್ಲ. ಪೂಜೆ ಎಲ್ಲ ಆಗೋಷ್ಟರಲ್ಲಿ ಆಲ್ಮೋಸ್ಟ್ 1:30 ಆಯಿತು ಮಧ್ಯಾಹ್ನ. ಪೂಜೆ ಆದಮೇಲೆ ಊಟ ಎಲ್ಲ ಮುಗಿಸಿ ನಾನಿವಾಗ ನಮ್ಮೂರಲ್ಲಿರೋ ಕುಂಟಗಂಗಮ್ಮನ ಗುಡಿಗೆ ಹೋಗಿ ಅಲ್ಲಿ ದೇವ್ರನ್ನ ತೊಳೆದು ಪೂಜೆ ಮಾಡ್ಕೊಂಬರೋಣ ಅಂತ ಹೊರಡ್ತಾ ಇದ್ದೀನಿ. ಆ್ಯಂಡ್ ಈಗ ನೀವು ನೋಡ್ತಾ ಇರೋ ಕ್ಲಿಪ್ಪಿಂಗ್ಸು ದೇವ್ರನ್ನ ತೊಳೆದು ಸ್ಯಾರಿ ಎಲ್ಲ ಉಡ್ಸಿದ್ದಾದಮೇಲೆ ಪೂಜೆ ಮಾಡಿರುವಂಥ ಒಂದು ಕ್ಲಿಪ್ಪಿಂಗ್ಸು. ಸೊ ನೀವು ಸಹ ದರ್ಶನ ಮಾಡಿದಾಗ ಆಗುತ್ತೆ ಅಂತ ನಾನು ಈ ಕ್ಲಿಪ್ಪಿಂಗ್ನ ತೊಗೊಂಬಂದೆ. ನನ್ನ ನೆಕ್ಸ್ಟ್ ವ್ಲಾಗಲ್ಲಿ ನಮ್ಮೂರಲ್ಲಿ ದೇವಸ್ಥಾನಗಳಲ್ಲಿ ಕುಣಿಸಿರೋ ಗಣೇಶಗಳನ್ನೆಲ್ಲ ನೀವು ನೋಡ್ಬೋದು. ಸೊ ಕೀಪ್ ವೆಯ್ಟಿಂಗ್ ಫಾರ್ ಮೈ ನೆಕ್ಸ್ಟ್ ವ್ಲಾಗ್ ಅಂತ ಹೇಳ್ತಾ, ಆ್ಯಂಡ್ ಇಲ್ಲಿ ಇನ್ನೊಂದು ಕಡೆ ಇಲ್ಲಿ ಹುಡುಗರು ಸೆಟ್ ಆಗ್ತಾ ಇದ್ದಾರೆ ಗಣಪತಿ ಕುಣಿಸೋದಕ್ಕೆ ಅಂತ. ಆ ಕ್ಲಿಪ್ಪಿಂಗು ಏನು ಮಾಡಿದ್ಯಾ? ಸಬ್ಸ್ಕ್ರೈಬ್ ಮಾಡಿದ್ಯಾ? ಥ್ಯಾಂಕ್ಸ್. ಎಷ್ಟು ಜನ ಹುಡುಗರು ಇಲ್ಲಿ ಇಡ್ತಾ ಇರೋದು? 10 ಜನ. ನಾಳೆ ಬಾಕಾ ಮನೆ ವಿಡಿಯೋ. ಓ ಸರಿಯಪ್ಪಿ, ಓಕೆ ಓಕೆ.
ಆ್ಯಂಡ್ ಟೆಂಪಲಿಂದ ಬಂದಮೇಲೆ ನಾನಿಲ್ಲಿ ಮತ್ತೆ ಈವ್ನಿಂಗು ಅಲ್ಲಿ ಟೆಂಪಲಿಂದ ಆನ್ ದ ವೇ ಬರ್ತಾ ನಾನು ನನ್ನ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ನೆಲ್ಲ ಸ್ವಲ್ಪ ಜನನ ಇನ್ವೈಟ್ ಮಾಡಿ ಬಂದಿದ್ದೆ ಅರಿಶಿನ ಕುಂಕುಮ ತಗೊಳ್ಳೋದಕ್ಕೆ ಅಂದ್ಬಿಟ್ಟು. ಆ್ಯಂಡ್ ಅವ್ರನ್ನೆಲ್ಲ ಇನ್ವೈಟ್ ಮಾಡಿ ಬಂದಿದ್ದಾದಮೇಲೆ ನಾನಿಲ್ಲಿ ಈವ್ನಿಂಗ್ ಮನೇಲಿ ಸ್ಯಾರಿ ಹಾಕ್ಕೊಂಡು ಮತ್ತೆ ಈವ್ನಿಂಗ್ ಪೂಜೆ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಬೆಳಿಗ್ಗೆ ಮಾಡಿದಾಗ ಕುಂಕುಮಾರ್ಚನೆ ಮಾಡಿರಲಿಲ್ಲ. ಸೊ ಈಗ ಸ್ಯಾರಿ ಹಾಕ್ಕೊಂಡ್ಮೇಲೆ ಕುಂಕುಮಾರ್ಚನೆ ಮಾಡಿ ಇನ್ನೊಂದು ಆರತಿ ಮಾಡಿ ಹೀಗೆ ಪೂಜೆನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ, ಹಬ್ಬದ ಪೂಜೆನ. ಆ್ಯಂಡ್ ಈ ಸ್ಯಾರಿ ಯಾವುದಕ್ಕ ಅಂತ ನೀವು ಕೇಳೋದಾದರೆ ವರಮಹಾಲಕ್ಷ್ಮಿ ಹಬ್ಬದ ದಿನ ಅಮ್ಮನವ್ರಿಗೆ ಉಡ್ಸಿದ್ದಿದ್ದು ಸ್ಯಾರಿ ನೀವು ನೋಡಿರ್ತೀರ. ವರಮಹಾಲಕ್ಷ್ಮಿ ಹಬ್ಬದ ವ್ಲಾಗ್ ಯಾರ್ಯಾರು ನೋಡಿರ್ತೀರ ಅವರೆಲ್ಲರಿಗೂ ಗೊತ್ತಿರುತ್ತೆ. ಸೊ ಹೀಗಾಯಿತು. ಆ್ಯಂಡ್ ಈವ್ನಿಂಗ್ ನಮ್ಮ ಮನೆಗೆ ಅರಿಶಿನ ಕುಂಕುಮ ತೊಗೊಳೋದಕ್ಕೆ ಅಂತ ಬಂದಿದ್ದವ್ರ ಕ್ಲಿಪ್ಪಿಂಗ್ಸ್ ಎಲ್ಲ ನಾನು ತೊಗೊಂಡಿಲ್ಲ. ಬಿಕಾಸ್ ಅವ್ರಿಗೂ ನಾನು ಹೆಸಿಟೇಟ್ ಫೀಲ್ ಮಾಡಿಸ್ಬಾರ್ದು. ಅವರು ಏನಾದರೂ ವ್ಲಾಗಲ್ಲಿ ಬರ್ತೀನಿ ಅಂತಂದರೆ ಖಂಡಿತ ನಾನು ಎಲ್ಲರನ್ನೂ ತೋರಿಸೋದಕ್ಕೆ ಇಷ್ಟಪಡ್ತೀನಿ. ಸೊ ಎಲ್ಲರನ್ನೂ ಒಂದು ರೀತಿ ಹೆಸಿಟೇಟ್ ಮಾಡೋದು ಬೇಡ ಅನ್ನೋ ಒಂದು ಇಂಟೆನ್ಷನಿಂದ ಆ ಕ್ಲಿಪ್ಪಿಂಗ್ಸ್ ಮಿಸ್ ಆಗಿದೆ. ಇದಾಗಿತ್ತು ನಮ್ಮ ಮನೆಯ ಗೌರಿ ಹಬ್ಬದ ವ್ಲಾಗ್. ಹೋಪ್ ಈ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ನಿಮ್ಗೇನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ದಯವಿಟ್ಟು ಲೈಕ್ ಮಾಡಿ. ಆ್ಯಂಡ್ ಎನಿ ಸಜೆಷನ್ಸ್ ಆರ್ ಎನಿ ಕಾಂಪ್ಲಿಮೆಂಟ್ಸ್ ನೀವು ಕಮೆಂಟ್ ಸೆಕ್ಷನಲ್ಲಿ ನನಗೆ ಧಾರಾಳವಾಗಿ ತಿಳಿಸ್ಬೋದು. ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಪ್ಲೀಸ್ ಪ್ಲೀಸ್. ಯಾರೆಲ್ಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ನಾನು ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. See you all in my next vlog. Till then, take care. Bye bye friends. Please don't forget to subscribe.